ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಟಿವಿ9 ಡಿಜಿಟಲ್ ವಾಹಿನಿಯ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ ಇಂದು ತಾರೀಕು 11/10/2025 ಶನಿವಾರ ವಿಶ್ವಾವಸ್ನಾಮ ಸಂವತ್ಸರ ದಕ್ಷಿಣಾಯನ ಆಶ್ವೀಜ ಮಾಸ ಶರದ್ ಋತು ಕೃಷ್ಣ ಪಕ್ಷ ಪಂಚಮಿ ರೋಹಿಣಿ ನಕ್ಷತ್ರ ವ್ಯತಿಪಾತ ಯೋಗ ಕವಲವಕರಣ ಇರತಕ್ಕಂಥ ಈ ದಿನದ ರಾಹುಕಾಲ ಬೆಳಗಿನ ಜಾವ 9 ಗಂಟೆ 6 ನಿಮಿಷದಿಂದ 10 ಗಂಟೆ 36 ನಿಮಿಷ ತನಕ ರಾಹುಕಾಲ ಇರುತ್ತೆ. ಸರ್ವಸಿದ್ಧಿ ಕಾಲ ಸಂಕಲ್ಪ ಕಾಲ ಶುಭ ಕಾಲ 1 ಗಂಟೆ 35 ನಿಮಿಷದಿಂದ 3 ಗಂಟೆ 4 ನಿಮಿಷ ಮಧ್ಯಾಹ್ನದಲ್ಲಿ ಶುಭ ಕಾಲ ಇರತಕ್ಕಂಥ ಪರ್ವ ದಿನ ಕೂಡ ಇದಾಗಿರುತ್ತೆ. ಶನಿವಾರ ಇರತಕ್ಕಂಥದ್ದು ಹಾಗೆ ಬ್ಯಾಂಕ್ ಹಾಲಿಡೇ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಚಾಮುಂಡೇಶ್ವರಿಯ ಮುಡಿ ಉತ್ಸವ ನಡೆಸ್ಕೊಳ್ತಕ್ಕಂಥದ್ದು ಹಾಗೆ ಬೆಳಗಾವಲ್ಲಿ ಕಾರಣಿ ಮಹಾರಾಜರ ಪುಣ್ಯ ದಿನ ನಡೆಸ್ಕೊಳ್ಳೋದು, ಮಿತಿನೂರಿನಲ್ಲಿ ಜಾತ್ರೋ ಮಹೋತ್ಸವ ನಡೀತಕ್ಕಂಥ ಒಂದು ಪರ್ವ ದಿನ ಕೂಡ ಇದಾಗಿರುತ್ತೆ. ಇಂದು ರವಿ ಕನ್ಯಾ ರಾಶಿಯಲ್ಲಿ, ಚಂದ್ರ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಯಾರ್ಯಾರ ಜನ್ಮದಿನ ಆಚರಿಸ್ಕೊಳ್ತೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ. ಶತಮಾನಂ ಭವತಿ ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಇನ್ನು ವೃಷಭ ರಾಶಿಯ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನ ನಕ್ಷತ್ರದಲ್ಲಿಯೇ ಚಂದ್ರನ ಸಂಚಾರ ಆಗ್ತಾ ಇರತಕ್ಕಂಥ ಒಂದು ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿರುತ್ತೆ, ಆರ್ಥಿಕ ಪ್ರಗತಿ ಇರುತ್ತೆ. ಆದರೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಓವರ್ ಇಟ್ಕೊಳ್ತೀರಾ, ಅತಿಯಾದ ಎಕ್ಸ್ಪೆಕ್ಟೇಷನ್ಸು ಸ್ವಲ್ಪ ಒಂದಷ್ಟು ಕಡಿಮೆ ಆಗ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ಎಲ್ಲರ ಒಂದು ಸಪೋರ್ಟ್ ಸಿಗ್ತಕ್ಕಂಥದ್ದು, ಪರಿಪೂರ್ಣ ಸಹಕಾರ ಇರ್ತಕ್ಕಂಥ, ತುಂಬ ಬೇಕಾದವರ ಅನಾರೋಗ್ಯದ ಬಗ್ಗೆ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಾಹನ ಯೋಗ ಚೆನ್ನಾಗಿದೆ. ಹಾಗೆ ಈ ಒಂದು ರಾಶಿಯವರಿಗೆ ಆಕಸ್ಮಿಕ ಧನ ಲಾಭ ಇರತಕ್ಕಂಥದ್ದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಹಾಗೆ ಎಲ್ಲೋ ಒಂದು ಕಡೆ ಹೂಡಿಕೆ ವಿಚಾರದಲ್ಲಿ ಶೇರ್ ಮಾರ್ಕೆಟ್ ಇರ್ಬೋದು, ಇಂಥದ್ರಲ್ಲಿ ಶುಭ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಮೇಷರಾಶಿಯವರಿಗೆ ಬಂಧುಗಳು ಮನೆಗೆ ಆಗಮನ ಆಗ್ತಕ್ಕಂಥ ಒಂದು ಸಾಧ್ಯತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಸ್ವಲ್ಪ ಸಾಲ ತೀರಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಂಚೂರು ಏನೋ ಒಂದು ಬ್ಯಾಂಕ್ ಸಾಲನೋ ಏನೋ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕ್ಕೂ ಸಹ ಪ್ರಯತ್ನ ಪಡ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಇಂದು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತಮ್ಮ ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ 3 ಆಗಿರುತ್ತೆ. ಹಾಗೆಯೇ ಈ ರಾಶಿಯವರು ಸಾಧ್ಯವಾದಷ್ಟು ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ವೃಷಭ ರಾಶಿ, ಮುಂದಿನ ರಾಶಿ ವೃಷಭ ರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ಶುಕ್ರನು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗೆಯೇ ವೃಷಭ ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಈ ರಾಶಿಯವರಿಗೆ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಮಾನಸಿಕ ಸದೃಢತೆ ಇರುತ್ತೆ, ಆಲೋಚನೆಗಳು ಚೆನ್ನಾಗಿರುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ಆದರೆ ಸ್ವಲ್ಪ ಸೀಕ್ರೆಟನ್ನು ಹೆಚ್ಚಾಗಿ ಮೇಂಟೈನ್ ಮಾಡ್ತೀರಾ. ಆಕಸ್ಮಿಕ ಧನ ಲಾಭ ಇರತಕ್ಕಂಥದ್ದು, ಹಾಗೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಕನಸುಗಳು ನನಸಾಗ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಸಮಾಚಾರ ಸಿಗೋದು, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಪ್ರಯಾಣಿ ಯೋಗ, ಸಹೋದರ ಅಥವಾ ಸಹೋದರಿಯರ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಭಾಗಿಯಾಗ್ತೀರಾ. ಆದರೆ ಈ ರಾಶಿಯವರಿಗೆ ಆಕಸ್ಮಿಕವಾಗಿ ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳು ಸ್ನೇಹಿತರ ಜೊತೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳು ಒಳ್ಳೆಯದಾಗ್ತಕ್ಕಂಥದ್ದು, ಕೆಲವು ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಕೂಡ ಪಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 7 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥ ಒಂದು ಪರ್ವ ದಿನ ಕೂಡದಾಗಿರುತ್ತೆ. ಸಾಧ್ಯವಾದಷ್ಟು ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಓಂ ಮನೋಜವಾಯ ನಮಃ, ಓಂ ಮನೋಜವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಬುಧ. ಮಿಥುನ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ವೃತ್ತಿಯಲ್ಲಿ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ನಿರುದ್ಯೋಗಿಗಳಿಗೆ ಒಂದು ಶುಭ ಸುದ್ದಿ ಇರತಕ್ಕಂಥ ದಿನ ಕೂಡದಾಗಿರುತ್ತೆ. ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಪ್ಯಾಕೇಜ್ ಚೇಂಜ್ ಆಗುತ್ತೆ. ಸಹೋದರರು ಅಥವಾ ಸಹೋದರಿಯರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗ್ತಕ್ಕಂಥ ಯೋಗ. ಹಾಗೆಯೇ ಈ ರಾಶಿಯವರಿಗೆ ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಫಲಿತಾಂಶ. ಹಾಗೆ ಮಹಿಳಾ ವಿದ್ಯಾರ್ಥಿಗಳು ಏನಾದರೂ ಇದ್ದರೆ ಅವರು ಜಾಬ್ಗೆ ಸರ್ಚ್ ಮಾಡ್ತಾ ಇದ್ದರೆ ಅವ್ರಿಗೆ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಅಥವಾ ಒಂದು ಒಳ್ಳೆ ಕಾಲ್ ಲೆಟರ್ ಬರ್ತಕ್ಕಂಥ ಯೋಗ ಸಹ ಮಿಥುನ ರಾಶಿಯವರಿಗಿರುತ್ತೆ. ಈ ರಾಶಿಯವರು ಆರೋಗ್ಯದ ಚಿಂತೆ ಕಾಡುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿದೆ. 2 ಅದೃಷ್ಟ ಸಂಖ್ಯೆಗಳಾಗಿದ್ದು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಈ ರಾಶಿಯವರು ಸಾಧ್ಯವಾದಷ್ಟು ಓಂ ದಾಮೋದರಾಯ ನಮಃ, ಓಂ ದಾಮೋದರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶಾಧಿಪತಿ
ರಾಶಾಧಿಪತಿಯಾಗಿರ್ತಕ್ಕಂಥ ಚಂದ್ರ, ಹಾಗೆ ಚಂದ್ರನು ರೋಹಿಣಿ ನಕ್ಷತ್ರದ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕನುಸಾರವಾಗಿ ನೋಡೋಕೆ ಹೋದಾಗ 6 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ಅದೃಷ್ಟನೇ ಚೆನ್ನಾಗಿರುತ್ತೆ. ಸಾಕಷ್ಟು ಸಮಯ ಬಂದಾಗ, ಅದೃಷ್ಟ ಬಂದಾಗ ಪಟ್ಟಂಥದನ್ನು ಉಪಯೋಗಿಸ್ಕೋಬೇಕು. ತೀರ್ಮಾನಗಳಲ್ಲಿ ಹುಷಾರಾಗಿರಿ. ಸಾಕಷ್ಟು ಅವಕಾಶಗಳು ಕೂಡಿ ಬರುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಉಂಟಾಗುತ್ತೆ. ಪ್ರಯಾಣದಿಂದ ಆಲಸ್ಯ, ಪ್ರಯಾಣದಿಂದ ದೇಹಕ್ಕೆ ತೊಂದರೆ ಆಗ್ತಕ್ಕಂಥದ್ದು. ವಾಹನ ಯೋಗ ಚೆನ್ನಾಗಿದೆ. ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಮಕ್ಕಳ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಶಿಕ್ಷಣವನ್ನು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಳ್ತಕ್ಕಂಥ ಒಂದು ದಿನ ಸಹ ವಿದ್ಯಾರ್ಥಿಗಳಿಗಾಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಇನ್ಶೂರೆನ್ಸ್ ಏಜೆಂಟ್ಸ್ ಇರ್ಬೋದು, ಪತ್ರಕರ್ತರು, ಸಾಹಿತಿಗಳಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು 5 ಅದೃಷ್ಟದ ಸಂಖ್ಯೆಗಳಾಗಿದ್ದು ಗುಲಾಬಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 5 ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಹಾಗೆ ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಓಂ ನಮೋ ಆಂಜನೇಯ, ಓಂ ನಮೋ ಆಂಜನೇಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕೆಲವು ಹಿತಶತ್ರುಗಳ ಕಾಟ ಕೂಡ ಕಾಡ್ತಕ್ಕಂಥದ್ದು. ಆದರೆ ಆಕಸ್ಮಿಕ ಧನ ಲಾಭ ಇರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆಯೇ ಕೆಲಸ ಕಾರ್ಯಗಳು ಶುಭ ಆಗುತ್ತೆ. ವಿದೇಶದಿಂದ ಶುಭ ಸುದ್ದಿ ಸಿಗುತ್ತೆ. ಕುಟುಂಬದಲ್ಲಿ ಎಲ್ಲರ ಸಹಕಾರ ತುಂಬ ಚೆನ್ನಾಗಿರುತ್ತೆ. ಹಳೆಯ ಸ್ನೇಹಿತರನ್ನ ಭೇಟಿ ಆಗ್ತಕ್ಕಂಥದ್ದು, ಹಾಗೆ ವಾಹನ ತಗೊಳ್ತಕ್ಕಂಥದ್ದು ಅಥವಾ ವಾಹನ ಬದಲಾಯಿಸ್ಕೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತೊಗೊಳ್ಳೋ ಯೋಗ, ಹಿರಿಯರ ಆಶೀರ್ವಾದ ಚೆನ್ನಾಗಿರ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಅನುಮಾನಗಳು ಸ್ವಲ್ಪ ದೂರ ಇಡ್ತಕ್ಕಂಥದ್ದು ಕೂಡ ಒಳ್ಳೆಯದು. ಮಾತಿಗೆ ಮಾತು ಬೆಳೆಸ್ಕೊಂಡಾಗ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಕೂಡ ಬರ್ತಕ್ಕಂಥ ಸಾಧ್ಯತೆ ಸಿಂಹ ರಾಶಿಯ ಗಂಡ ಹೆಂಡತಿಯರಿಗೂ ಕೂಡ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಈ ರಾಶಿಯವರಿಗೆ ಇಂದು 1 ಅದೃಷ್ಟದ ಸಂಖ್ಯೆಗಳಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಸಿಂಹ ರಾಶಿಯವರಿಗೆ ಇರ್ತಕ್ಕಂಥದ್ದು. ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಹಾಗೆ ವಿವಾಹ ವಿಷಯಗಳಲ್ಲಿ ಎಲ್ಲೋ ಪೆಂಡಿಂಗ್ ಇತ್ತು, ಅದು ಕಡಿಮೆ ಆಗುತ್ತೆ. ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ. ಹೊಸ ವಾಹನ ತಗೊಳ್ತಕ್ಕಂಥದ್ದು. ಆತ್ಮಸ್ಥೈರ್ಯ ಚೆನ್ನಾಗಿರುತ್ತೆ. ಆತ್ಮವಿಶ್ವಾಸ ಗಟ್ಟಿಯಾಗಿರುತ್ತೆ. ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ವಿವಾಹ ವಿಷಯಗಳಲ್ಲಿ ಅಂದರೆ ಪ್ರೇಮ ವ್ಯವಹಾರಗಳಿಗೆ ಸ್ವಲ್ಪ ಅಡ್ಡಿ ಆತಂಕಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರು 6 ಅದೃಷ್ಟದ ಸಂಖ್ಯೆಗಳಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಾಗೆಯೇ ಈ ರಾಶಿಯವರು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಬಹಳಷ್ಟು ಶುಭಕರವಾಗಿದ್ದು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸಿಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ಶುಕ್ರ ತುಲಾರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆರೋಗ್ಯದ ಸಣ್ಣ ಪುಟ್ಟ ಚಿಂತೆ ಕಾಡ್ತಕ್ಕಂಥದ್ದು. ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು. ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು. ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು. ಬ್ಯಾಂಕ್ ನೌಕರರಿಗೆ ಒಳ್ಳೆಯದಾಗುತ್ತೆ. ಸಾಹಿತಿಗಳಿಗೆ, ಹಾಗೆಯೇ ಒಂದು ಶಿಕ್ಷಕರಿಗೆ, ಸರ್ಕಾರಿ ನೌಕರರಿಗೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ, ಸಿವಿಲ್ ಇಂಜಿನಿಯರ್ಸ್ಗೆ ಬಹಳಷ್ಟು ಶುಭ ಇರತಕ್ಕಂಥ ಯೋಗ ಸಹ ತುಲಾರಾಶಿಯವರಿಗಿರುತ್ತೆ. ಇನ್ನು ಮಹಿಳೆಯರಿಗೆ ವಿದೇಶ ಪ್ರಯಾಣ ಯೋಗ ಇರ್ಬೋದು. ಗಂಡ ಹೆಂಡತಿಯರ ಮಧ್ಯೆ ಸಣ್ಣ ಪುಟ್ಟ ಕಲಹಗಳಿದ್ದರೂ ಕೂಡ, ಕೋಪತಾಪಗಳಿದ್ದರೂ ಕೂಡ ಪ್ರಗತಿಯಲ್ಲಿ ಚೆನ್ನಾಗಿರುತ್ತೆ. ಹಣಕಾಸು ಯೋಗ ತುಂಬ ಚೆನ್ನಾಗಿದೆ. ಇನ್ನು ತುಲಾರಾಶಿಯವರಿಗೆ ತಮ್ಮ ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ 8 ಆಗಿರುತ್ತೆ. ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥದ್ದು. ಗುಲಾಬಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ತುಲಾರಾಶಿಯವರಿಗಿರುತ್ತೆ. ಹಾಗೆ ತುಲಾರಾಶಿಯವರಿಗೆ ಓಂ ಚಿರಂಜೀವಿನೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ಕುಜ ವೃಶ್ಚಿಕ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಪೂರ್ವಿಕ ರಾಷ್ಟ್ರೀಯ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು. ಸ್ವಲ್ಪ ಸ್ಥಾನ ಪಲ್ಲಟ, ಮನೆ ಬದಲಾಯಿಸ್ಕೊಳ್ತಕ್ಕಂಥದ್ದು. ತುಂಬ ಬೇಕಾದವರು ಮೋಸ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ವಾಹನ ಯೋಗ ಚೆನ್ನಾಗಿರುತ್ತೆ. ವಿದೇಶದಿಂದ ಶುಭ ಸುದ್ದಿ ಸಿಗುತ್ತೆ. ತಮ್ಮ ಪ್ರತಿಭೆಗೆ ತಕ್ಕ ಫಲ ಸಿಗ್ತಕ್ಕಂಥ ದಿನ ಸಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ಕಂಪ್ಯೂಟರ್ ಇಂಜಿನಿಯರ್ಸ್ ಇರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸು, ಹಾಗೆ ಒಂದು ಈ ರಾಶಿಯ ಡಾಕ್ಟರ್ಸ್ಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ತುಂಬ ಬೇಕಾದವರ ಬಗ್ಗೆ ಸ್ವಲ್ಪ ಚಿಂತೆ ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಈ ಒಂದು ವೃಶ್ಚಿಕ ರಾಶಿಯವರಿಗಿರುತ್ತೆ. ಕಾನೂನು ವಿಷಯಗಳಲ್ಲೂ ಕೂಡ ಶುಭ ಆಗುತ್ತೆ. 5 ಅದೃಷ್ಟ ಸಂಖ್ಯೆಗಳಾಗಿದ್ದು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದೆ. ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಓಂ ರಾಮ ಭಕ್ತಾಯ ನಮಃ, ಓಂ ರಾಮ ಭಕ್ತಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹಾಗೆ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಧನುಸು ರಾಶಿಯವರಿಗೆ
ಹಳೆಯ ಚಿಂತೆಗಳು ಸ್ವಲ್ಪ ಕಾಡುತ್ತೆ, ಆದರೆ ಹಳೆಯ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಮನೆ, ವಾಹನ, ಹಾಗೆ ಸೈಟ್ ತೊಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ತುಂಬ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಹಣ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ತುಂಬ ಬೇಕಾದವರ ಒಂದು ಚಿಂತೆ ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಧನುಸು ರಾಶಿಯವರಿಗೆ ಆಕಸ್ಮಿಕ ಪ್ರಯಾಣ ಯೋಗ, ರಿಯಲ್ ಎಸ್ಟೇಟ್ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ. ಧರ್ಮಚಿಂತಕರಿಗೆ, ಶಿಕ್ಷಕರಿಗೆ, ಹಾಗೆ ಈ ಒಂದು ಧನುಸು ರಾಶಿಯ ಮನೆ ಕಟ್ಟಿ ಮಾರ್ತಕ್ಕಂಥವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರಿಗೆ 2 ಅದೃಷ್ಟದ ಸಂಖ್ಯೆಗಳು ಕೂಡ ಆಗಿದ್ದು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಹಾಗೆಯೇ ಈ ಒಂದು ರಾಶಿಯವರು ಓಂ ಕಾಂಚನಾಭಾಯ ನಮಃ, ಓಂ ಕಾಂಚನಾಭಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ. ಮಕರ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲಗಳು ನೋಡಕ್ಕೆ ಹೋದಾಗ ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ಆಕಸ್ಮಿಕ ಪ್ರಯಾಣ ಯೋಗ ಇರತಕ್ಕಂಥದ್ದು. ವೃತ್ತಿಯಲ್ಲಿ ಶುಭ ಆಗುತ್ತೆ. ರಿಯಲ್ ಎಸ್ಟೇಟ್ ಅವ್ರಿಗೆ ಒಳ್ಳೆಯದಾಗುತ್ತೆ. ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕೆ ಒಳ್ಳೆಯದಾಗುತ್ತೆ. ಮಾರ್ಕೆಟಿಂಗ್ ಅವ್ರಿಗೆ ಒಳ್ಳೆಯದಾಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಆದರೆ ಮಕ್ಕಳ ಆರೋಗ್ಯದ ಚಿಂತೆ ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಈ ಒಂದು ಮಕರ ರಾಶಿಯವರಿಗೆ ಇರುತ್ತೆ. ಮಕರ ರಾಶಿಯವರು ಇವತ್ತು ಗೊತ್ತು ಗುರು ಇಲ್ಲದೆ ಸುಮ್ಮನೆ ಪ್ರಯಾಣಗಳು ಕೂಡ ಬೆಳೆಸ್ತಕ್ಕಂಥ ಸಾಧ್ಯತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸ್ಟಮಕ್, ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಸಣ್ಣ ಪುಟ್ಟ ಕಾಯಿಲೆಗಳಿಂದ ಬಳಲಬೇಕಾಗಿರುತ್ತೆ. ತುಂಬ ಬೇಕಾದ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವರಿಗೆ ಇರುತ್ತೆ. ಈ ರಾಶಿಯವರಿಗೆ 9 ಅದೃಷ್ಟದ ಸಂಖ್ಯೆಗಳಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ಒಂದು ದಿನ ಕೂಡ ಮಕರ ರಾಶಿಯವರಿಗೆ ಆಗಿರುತ್ತೆ. ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಮಕರ ರಾಶಿಯವರಿಗಿರುತ್ತೆ. ಈ ರಾಶಿಯವರಿಗೆ ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ. ಕುಂಭರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಸ್ವಲ್ಪ ಬಾಂಧವ್ಯಗಳ ವಿಚಾರದಲ್ಲಿ ಆರ್ಥಿಕವಾಗಿ ಒಂಚೂರು ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆರೋಗ್ಯ ಚೆನ್ನಾಗಿದೆ, ವಾಹನ ಯೋಗ ಚೆನ್ನಾಗಿದೆ, ಪ್ರಯಾಣ ಯೋಗ, ಎಲ್ಲೋ ಒಂದು ಕಡೆ ನಿಮಗೆ ಒತ್ತಡಗಳಿಂದ ಕೂಡ ಮುಕ್ತಿ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ಮೇಲಧಿಕಾರಿಗಳ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ತೀರ್ಥಕ್ಷೇತ್ರಗಳ ಭೇಟಿ ಆಗ್ತಕ್ಕಂಥದ್ದು. ಮಗಳ ವಿವಾಹ ವಿಷಯದಲ್ಲಿ ಒಂದು ಹಳೆಯದೇನೋ ಅಂದ್ಕೊಂಡಿದ್ದೀರಾ ಅದೇ ಕೂಡ ಆಗ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. 2 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿದ್ದು ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ಒಂದು ದಿನ ಸಹ ಕುಂಭರಾಶಿಯವರಿಗಿರುತ್ತೆ. ಇನ್ನು ಈ ರಾಶಿಯವರಿಗೆ ಓಂ ಪ್ರಸನ್ನಾತ್ಮನೇ ನಮಃ, ಓಂ ಪ್ರಸನ್ನಾತ್ಮನೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಮೀನ ರಾಶಿಯವರಿಗೆ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು. ಈ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು. ಹೊಸ ಹೊಸ ಆಲೋಚನೆಗಳು ಬರ್ತಕ್ಕಂಥದ್ದು. ಹಾಗೆ ಈ ಒಂದು ರಾಶಿಯವರಿಗೆ ಮೀನ ರಾಶಿಯವರಿಗೆ ಆಸ್ತಿಯ ವಿಚಾರದಲ್ಲಿ ಶುಭ ಆಗ್ತಕ್ಕಂಥ ಯೋಗ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕೂಡ ಆಗ್ತಕ್ಕಂಥದ್ದು. ವಾಹನ ಯೋಗ ತುಂಬ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲೂ ಶುಭ ಆಗುತ್ತೆ. ಆಕಸ್ಮಿಕ ಪ್ರಯಾಣ ಯೋಗ, ಆಕಸ್ಮಿಕ ಧನ ಯೋಗ ಇರತಕ್ಕಂಥದ್ದು. ಅತಿ ಆಸೆ ಬೇಡ ಅಂತ ಹೇಳುತ್ತೆ. ಉನ್ನತ ವ್ಯಾಸಂಗಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಸಪೋರ್ಟ್ ಸಿಗ್ತಕ್ಕಂಥದ್ದು ಯೋಗ. ಕೆಲವರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು. ಖಾಸಗಿ ಉದ್ಯೋಗಸ್ಥರಿಗೆ ಶುಭ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು 5 ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥದ್ದು ಆಗಿರುತ್ತೆ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ. ಓಂ ವಜ್ರ ನಖಾಯ ನಮಃ, ಓಂ ವಜ್ರ ನಖಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ 12 ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.